ಹಲೋ ಫ್ರೆಂಡ್ಸ್, ಇವತ್ತಿನ 1 minute 1 PYQ ನೋಡೋಣ. ಇಲ್ಲೇನ್ ಹೇಳ್ತಿದ್ದಾರೆ, P ಮತ್ತೆ Q ವಾಕ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್. 5 AM ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಪೋಸಿಟ್ ಡೈರೆಕ್ಷನ್ ಅಂದ್ರೆ P ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ Q ಏನ್ ಮಾಡ್ತಾನೆ, ಆಪೋಸಿಟ್ ಡೈರೆಕ್ಷನ್. ಇವರು 5 ರೌಂಡ್ಸ್ ಪರ್ ಅವರ್, ಇವರು 3 ರೌಂಡ್ಸ್ ಪರ್ ಅವರ್. ಓಕೆನಾ, ದೇ ವಿಲ್ ಕ್ರಾಸ್ ಈಚ್ ಅದರ್ ಹೌ ಮೆನಿ ಟೈಮ್ಸ್ ಅಂತ ಕೇಳ್ತಾ ಇದಾರೆ. ಅಂದ್ರೆ 5:20 ಇಂದ 7 ವರೆಗೂ ಎಷ್ಟು ಸಲ ಅವರಿಬ್ರು ಒಬ್ರನ್ನೊಬ್ರು ಕ್ರಾಸ್ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದಾರೆ. ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, 5 ರೌಂಡ್ಸ್ ಮತ್ತೆ 3 ರೌಂಡ್ಸ್ ಆಡ್ ಮಾಡ್ಕೊಳ್ತೀವಿ. 8 ರೌಂಡ್ಸ್ ಪರ್ ಅವರ್ ಆಗುತ್ತೆ. 8 ರೌಂಡ್ಸ್ ಪರ್ ಅವರ್ ಆಗುತ್ತೆ. ಹಾಗಾಗಿ 1 minute ಅಂತ ಅಂದ್ರೆ 60 ಅಲ್ವಾ, 1 ಅವರ್ಗೆ ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟು ಬರುತ್ತೆ, 7.5 ಬರುತ್ತೆ. ಅದರ ಅರ್ಥ ಏನು, 7.5 minutes ಒಂದ್ಸಲ ಅವ್ರು ಏನ್ ಮಾಡ್ತಾ ಇರ್ತಾರೆ, ಮೀಟ್ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಇದನ್ನ ಇಟ್ಕೊಂಡು ಇವಾಗ ಅವ್ರು ಕೇಳಿರೋದೇನು, 5:20 ಇಂದ 7 ಅಂತ. 5:20 ಇಂದ 6 ಎಷ್ಟು ಮಿನಿಟ್ಸ್ ಆಗುತ್ತೆ, 40 minutes ಆಗುತ್ತೆ. 6 to 7 ಎಷ್ಟು ಮಿನಿಟ್ಸ್ ಆಗುತ್ತೆ, 60 minutes. ಅಂದ್ರೆ ಟೋಟಲ್ 100 minutes ಆಯ್ತು. ಅವ್ರು ಮೀಟ್ ಮಾಡೋದು ಎಷ್ಟು ಮಿನಿಟ್ಸ್ ಒಂದ್ಸಲ, 7.5 minutes ಒಂದ್ಸಲ. ಹಾಗಾಗಿ ನಾನು 7.5 ಇಂದ 100 ಟೋಟಲ್ 100 minutes ಅನ್ನ ಡಿವೈಡ್ ಮಾಡ್ತೀನಿ. 1s 3s 13 ಟೈಮ್ಸ್ ಏನ್ ಮಾಡ್ತಾರೆ, ಅವರಿಬ್ರು ಮೀಟ್ ಮಾಡ್ತಾರೆ.